ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಮತ್ತೊಂದು ಪ್ರಕರಣ, ಅದನ್ನ ಹಗರಣ ಎಂಬಂತೆ ಬಿಂಬಿಸುವ ಪ್ರಯತ್ನ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಏನು ಅವರ ಪಿತ್ರಾರ್ಜಿತವಾಗಿ ಬಂದಂತ ಆಸ್ತಿಯಲ್ಲಿ, ಭೂಮಿಯಲ್ಲಿ ಖರಾಬು ಭೂಮಿ ಸೇರಿಕೊಂಡಿದೆ. ಹೀಗಾಗಿ ಅವರು ಆ ಒಂದು ಆಸ್ತಿಯನ್ನ ತೆಗೆದುಕೊಳ್ಳದೆ ಇದರಲ್ಲಿ ಖರಾಬ್ ಭೂಮಿ ಇದೆ ಅಂತ ಅದನ್ನ ರಿಜೆಕ್ಟ್ ಮಾಡಬೇಕಾಗಿತ್ತು. ಆದರೆ ಅವರು ಪಿತ್ರಾರ್ಜಿತವಾಗಿ ಬಂದಂತಹ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರುವುದು ಅದು ಅಕ್ರಮ ಅಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದ್ರೆ ಏನದು ವಿಚಾರ ಅಂತಂದ್ರೆ, ಸರ್ವೆ ನಂಬರ್ 47 1 ಎಕರೆ ಜಾಗ ಗರುಡನಪಾಳ್ಯ, ಸರ್ವೆ ನಂಬರ್ 46 20 ಎಕರೆ 16 ಗುಂಟೆ ಗರುಡನಪಾಳ್ಯ, ಒಟ್ಟು 21 ಎಕರೆ 16 ಗುಂಟೆ ಜಮೀನು ಕೃಷ್ಣ ಬೈರೇಗೌಡರ ತಂದೆಯ ಹೆಸರಿಗೆ ಕೆರೆ ಜಾಗ ಖಾತೆಯಾಗಿದೆ. 1978ರಲ್ಲಿ ಅವ್ರ ತಾತ ಏನೋ ಇವ್ರು 5 ವರ್ಷದವ್ರು ಇದ್ದಾಗ ಖರೀದಿ ಮಾಡಿದ್ರು ಅಥವಾ ಅದು ಕೈ ಬರಹದ ದಾಖಲೆ ಇತ್ತೋ, ಕೊನೆಗೆ ಪಿತ್ರಾರ್ಜಿತ ಆಸ್ತಿ ಅವರಿಗೂ ಬಂದಿದೆ. ಆ ಬಂದಿರೋ ಭೂಮಿಯಲ್ಲಿ ಖರಾಬು ಭೂಮಿ ಇರೋದ್ರಿಂದ ಅದನ್ನ ಹೆಂಗ್ ತಗೊಂಡ್ರೆ ಇವ್ರಿಗೆ ಏನ್ ನೈತಿಕತೆ ಇದೆ ಕಂದಾಯ ಸಚಿವರಾಗಿ ಅನ್ನೋದು ಈಗ ಒಂದು ಡಿಬೇಟ್ ಆಗ್ತಾ ಇದೆ. ಇದಕ್ಕೆ ಅಕ್ರಮ, ಹಗರಣ ಮತ್ತು ದಾಖಲೆಗಳ ತಿದ್ದುಪಡಿ ಅಂತ ಮಾತಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಮಾತಾಡಿದ್ದಾರೆ. ನಿಜಕ್ಕೂ ಕೃಷ್ಣ ಬೈರೇಗೌಡರು ಭೂಮಿ ನುಂಗಾಕಿದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನ್ ಆರೋಪ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. 21 ಎಕರೆ 16 ಗುಂಟೆ ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು 5 ರಿಂದ 6 ಕೋಟಿ ಬಾಳತಕ್ಕಂತ ಜಮೀನುಗಳು ಇದು 1 ಎಕರೆಗೆ. ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು. ನೋಡಿ, ಸರ್ವೆ ನಂಬರ್ 47 1 ಎಕರೆ ಜಾಗ ಇದು ಸ್ಮಶಾನದ ಜಮೀನು. ಇದು ಯಾರು ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು. ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರು, ಮಂತ್ರಿಯಾಗಿದ್ರು. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನ ವಾಪಸ್ ಕೊಟ್ರು. ಈಗ ನೆಕ್ಸ್ಟ್ ಸರದಿ ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು. ಏನಿದೆ ಕಾನೂನು? ಕೆರೆಯನ್ನ, ಸ್ಮಶಾನವನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡ್ಸಕ್ ಬರೋದಿಲ್ಲ ಅನ್ನೋಂಥದ್ದು ಕಾನೂನಿದೆ. ಈ ಕಾನೂನನ್ನ ಬದಿಗೊತ್ತಿ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಈ ಕೆರೆ ಅನ್ನುವಂಥದ್ದಕ್ಕೆ ಕಾಟ್ ಹೊಡೆದ್ಬಿಟ್ಟು ಖರಾಬು ಅಂತ ಮಾಡಿ, ಒಂದ್ ಕಡೆ ಸರ್ಕಾರದ ಸ್ಮಶಾನ ಅಂತ ಇರ್ಬೇಕಾದ್ರೆ ಈ ದಾಖಲೆಗಳನ್ನು ಮೀರಿ ನಿಮ್ಮ ಹೆಸರಿಗೆ ಈ ಜಾಗ ಹೆಂಗ್ ಬಂತು ಅಂದ್ರೆ ನೇರವಾಗಿ ನೀವು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡು 2024ರಲ್ಲಿ ಅದು ನಿಮ್ಮ ಹೆಸರಿಗೆ ಪಾಣಿ ಆಗಿದೆ, ಖಾತೆ ಆಗಿದೆ. ಅಂದ್ರೆ ನೀವು ಕಂದಾಯ ಸಚಿವರಾದ ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನೀವು ಆ ಖಾತೆಯನ್ನು ಮಾಡ್ಕೊಂಡಿದ್ದೀರ ಅಂತಕ್ಕಂಥದ್ದು ನಮ್ಮ ಆರೋಪ. ಅದು ನಿಮ್ಮ ಅವಧಿಯಲ್ಲೇ ಆಗಿರ್ತಕ್ಕಂಥದ್ದು. ನೀವೇ ಹೇಳ್ತೀರಾ ಇಡೀ ರಾಜ್ಯಾದ್ಯಂತ ನಾವು ಸರ್ಕಾರಿ ಜಾಗವನ್ನು ಉಳಿಸ್ತೇವೆ ಅಂತ. ಇವತ್ತು ಸರ್ಕಾರಿ ಜಾಗ ನೀವೇ 21 ಎಕರೆ 16 ಗುಂಟೆ ಹಾಕೊಂಡಿದ್ರಲ್ಲ, ಯಾವ ನೈತಿಕತೆ ಇದೆ ನಿಮ್ಗೆ ಇವತ್ತು? ಯಾವುದೋ ಇಲ್ಲದೆ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನ್ಸುತ್ತೆ. ಈ ಗರುಡುಪಾಳ್ಯದ ಜಮೀನ್ ಏನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು. ಯಾವ್ದು ನನಗೆ ಗೊತ್ತಿಲ್ಲ ರೀ. ಎಲ್ಲಿ ಮಾಡ್ಕೊಂಡವ್ರು, ಯಾವಾಗ ಮಾಡ್ಕೊಂಡ್ರು, ಯಾವಾಗ ಆರೋಪ ಮಾಡೋದು, ಯಾರು ಯಾವ್ದು? ನಾನು ಐ ಆಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಯಾವ್ದು ಮಾಡಿಲ್ಲ. ಅಪ್ಪ ನನಗೆ ಇರುವಂತ ಮಾಹಿತಿ ಪ್ರಕಾರ ಯಾವುದು ಒತ್ತುವರಿ ಇಲ್ಲ, ಏನೂ ಇಲ್ಲ. ನೋಡೋಣ. ಆಲ್ ರೈಟ್. ಹಾಗಾದ್ರೆ ಕೃಷ್ಣ ಬೈರೇಗೌಡರು ಹಾಗೆ ನೋಡಿದ್ರೆ, ಉತ್ಕರ್ಷ್ ಅವರೇ, ಆರ್ ಅಶೋಕ್ ಅವರು ಈ ವಿಧಾನಮಂಡಲದ ಅಧಿವೇಶನ ಆರಂಭ ಆಗುವಾಗ ಕೆಲವೊಂದು ಮಾರ್ಕ್ಸ್ ಕಾರ್ಡ್ ಅಂದ್ರೆ ಸಚಿವರ ಮಾರ್ಕ್ಸ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಕೇಳಿದೆ, ಸರ್ ವರ್ಸ್ಟ್ ಯಾರು, ಬೆಸ್ಟ್ ಯಾರು ಅಂತ, ನಂಬರ್ 1 ಯಾರು ಅಂತ. ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕ ಹೇಳಿದ್ರು ನಂಬರ್ 1 ಈಸ್ ಕೃಷ್ಣ ಬೈರೇಗೌಡ ಅಂತ. ಎಷ್ಟು ಮಾರ್ಕ್ಸ್ ಸರ್ ಅಂದ್ರೆ 45 ಅಂತಂದ್ರು. 2.5 ವರ್ಷಕ್ಕೆ 45, ಓಕೆ, ಯಾಕಂದ್ರೆ 50 ಮಾರ್ಕ್ಸ್ಗೆ 45 ಈಸ್ ಡಿಸ್ಟಿಂಕ್ಷನ್ ಅಂತ. ಅಂಡ್ ಹಿ ಇಸ್ ದಿ ಬೆಸ್ಟ್ ಅನ್ನೋ ತರದಲ್ಲಿ ಅಶೋಕ್ ಅವರು ಹೇಳಿದ್ರು. ಬಟ್ ಇವತ್ತು ಏನಿದು
ಅಲ್ಲ 100 ಒಳ್ಳೆ ಕೆಲಸ ಮಾಡಿ ಒಂದ್ ಕೆಟ್ಟ ಕೆಲಸ ಮಾಡಿದ್ರೆ ಯಾರು ಏನ್ ಒಪ್ಪೋದಿಲ್ಲ ಕೆಟ್ಟ ಕೆಲ್ಸ ಇದೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅದನ್ನೇ ಮೇಡಮ್ ನಾನು 2 ನಿಮಿಷ, ಯಾಕಂದ್ರೆ 2 ಅಲ್ಲ 3 ನಿಮಿಷ ತಗೊಂಡು ಎಕ್ಸ್ಪ್ಲೇನ್ ಮಾಡಿ. ನಾನು ಅದೇ ವಿಧಾನಸಭಾ ಕ್ಷೇತ್ರ ಬರ್ತಕ್ಕಂಥ ಒಬ್ಬ ನಾಗರಿಕ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 3 ಅಂಶಗಳನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕು ಮೇಡಮ್. ಕೃಷ್ಣ ಬೈರೇಗೌಡರ ಮೇಲೆ ಇದೆ ಆದ್ರೆ ಇದು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದ್ದಲ್ಲ, ಇದು ಕೋಲಾರದಲ್ಲಿ ಆಗಿದ್ದು. ಹೌದು, ಕೋಲಾರದಲ್ಲಿ ನಾನು ಅದೇ ಭಾಗದವನೇ. ಆದ್ರೆ ಆ ವಿಧಾನಸಭಾ ಕೋಲಾರದಲ್ಲೂ ಇದ್ದೀರಾ? ಅಲ್ಲ, ನಮ್ಮ ಸ್ವಂತ ಮೂಲ ಕೋಲಾರ, ಓಕೆ. ಅಖಂಡ ಕೋಲಾರ ಜಿಲ್ಲೆ. ಸೊ ಈಗ 3 ಅಂಶಗಳನ್ನ ಗಮನಿಸಬೇಕು ಮೇಡಮ್. ಒಂದೇನ್ ಗೊತ್ತಾ, ಕೃಷ್ಣ ಬೈರೇಗೌಡರ ಮೇಲೆ ಇದೇ ಮೊದಲಲ್ಲ. ಜನವರಿ ತಿಂಗಳಲ್ಲಿ ಇದೇ 2025ರಲ್ಲಿ ದಿನೇಶ್ ಕಳ್ಳಳ್ಳಿ ಎನ್ನುವಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನು ಇಂಪೀಚ್ ಮಾಡ್ಬೇಕು ಕೃಷ್ಣ ಬೈರೇಗೌಡರನ್ನ. ಯಾಕೆ ಅಂತಂದ್ರೆ ಸಾಗುವಳಿಗಾರರು ಕಂದಾಯ ಇಲಾಖೆಯಲ್ಲಿ ಅಕ್ರಮವಾಗಿ ಭೂಮಿಗಳನ್ನ ಮಾರ್ಕೊಂಡು ಕಂದಾಯ ಸಚಿವರ ಗಮನಕ್ಕಿದ್ರು ಕೂಡ ಅವ್ರೇನು ಕೂಡ ಮಾಡ್ತಾ ಇಲ್ಲ ಅಂತ. ಈಗ 2ನೇ ಪಾಯಿಂಟ್ ಏನು ಅಂತಂದ್ರೆ, ಅಲ್ಲಿ ಪಾಪ ಇವ್ರ ಜಾಗ ಹೊಡೆದಿರೋದು ಯಾರ್ದು ಹೋಗ್ಲಿ, ಆ ಸ್ಮಶಾನದ ಜಾಗ ಕೆರೆ ಒತ್ತುವರಿ ಮಾಡ್ಕೊಂಡು ಜಾಗ ಹೊಡೆದಿರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡ್ರೆ. ಯಾಕೆ ಅಂತಂದ್ರೆ ವೆರಿ ಸಿಂಪಲ್ ಮೇಡಮ್, ಆರ್ಟಿಕಲ್ 21 ಪ್ರಕಾರ ನೀವು ಯಾವುದೇ ಕಾರಣಕ್ಕೂ ಕೆರೆ ಜಾಗವನ್ನ, ಸ್ಮಶಾನ ಜಾಗವನ್ನ ಅಥವಾ ಸರ್ಕಾರಿ ಜಾಗವನ್ನ ತಗೊಂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಕ್ಲಾರಿಟಿ ಕೊಡಿ. ಇದನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದಾರ ಕೃಷ್ಣ ಬೈರೇಗೌಡರು? ದುಡ್ಡು ಕೊಟ್ಟು ಖರೀದಿ ಮಾಡಕ್ ಸಾಧ್ಯನೇ ಇಲ್ವಲ್ಲ. ಯಾರ್ದಿದ್ದು ಜಮೀನು? ಯಾರ್ ಖರೀದಿ ಮಾಡಿದ್ದು? ಗೌರ್ಮೆಂಟ್ ಜಾಗ, ಸ್ಮಶಾನ ಜಾಗ, ಕೆರೆ ಜಾಗ. ಫಸ್ಟ್ ಯಾರ ಹೆಸರಿಗೆ ಬರುತ್ತಿದ್ದು? ಇದು ಇಟ್ಸ್ ಎ ಗೌರ್ಮೆಂಟ್ ಲ್ಯಾಂಡ್. ಯಾರು ಒತ್ತುವರಿ ಮಾಡ್ಕೊಂಡಿದ್ದು? ಕೃಷ್ಣ ಬೈರೇಗೌಡ್ರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 2023ರಲ್ಲಿ ಇವ್ರು ಡಾಕ್ಯುಮೆಂಟ್ಸ್ ಅನ್ನು ತರಿಸ್ಕೊಂಡು 2024